ನಾಯಕರಾದ ಶರಣಪ್ಪಣ್ಣ ಮಳ್ಳಿ ಅವರು ತಮ್ಮ ಮಾತುಗಳನ್ನು ಮುಂದುವರಿಸಬೇಕಂತ ವಿನಂತಿಸಿ. ಎಲ್ಲಾ ರೈತ ಅಣ್ಣ ತಮ್ಮಂದಿರು ಶಿಸ್ತಾಗಿ ಕೊಡ್ಬೇಕು. ಅಧಿಕಾರಿಗಳಿಗೆ ಜಾಗ ಬಿಡ್ರು ಸ್ವಲ್ಪ. ಬರೀ ಇಲ್ಲ ಯಾರ್ಯಾರು ಮುಖ್ಯ ಇಂಜಿನಿಯರ್ ಇದ್ರಿ, ಅಧೀಕ್ಷಕರಿದ್ರಿ, ಇವತ್ತು ವಿಷಯ ಬಹಳ ಗಂಭೀರತೆ ಇದೆ. ಎಲ್ಲಾ ರೈತ ಬಾಂಧವರು ಆರಾಮ್ಸಿರಾಗಿ ಕುಂತ್ಕೋಬೇಕು. ಕೂಡ್ರಿ ಸರ್ ಕೂಡ್ರಿ. ಯಾರು ಮಾತಾಡಬಾರ್ದು ಅಂತ ಹೇಳಿ ಯಾರು ಮಾತಾಡಬಾರ್ದು, ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ರೈತ ಬಾಂಧವರು ಅವರು ನಿಮ್ಮೆಲ್ಲ ಸೇವಕರು ಮತ್ತು ಸರ್ಕಾರದ ಸೇವಕರು ಏನು ಸರ್ಕಾರದ ಸುತ್ತಲೆಯನ್ನು ತಗೊಂಡ್ಬಂದ್ರೆ ಕೇಳಮ್ಮ, ಮುನ್ವಿಚಾರ ನಿರ್ಣಯ ಮಾಡಮ್ರಿ, ಅಲ್ಲಿವರೆಗೆ ತಾಳ್ಮೆ ಹೊಂದಿರ್ರಿ ತಡ್ರಿ. ಇವತ್ತು ಈಗೇನು 2008-09 ಸಿ ಗುರುಪ್ರಸಾದ್ ಮುಖ್ಯ ಇಂಜಿನಿಯರ್ ಇದ್ರು. ವಾರಬಂದಿ ಮಾಡ್ಲಾರ್ದಂಗ ಏಪ್ರಿಲ್ 15 ನೀರು ಕೊಟ್ಟಿದ್ರು. ಅವತ್ತು ಎಷ್ಟು ತೋರಿಸಿದ್ರು ನೀರು ಹೇಳ್ರಮ್ಮ? 135 ನೀರು ಕೊಟ್ಟಿದ್ರು ಎಲ್ಲಾ ಕಾಲುವೆಗಳಿಗೆ. ಇವತ್ತು ಯಾಕೆ 75 ದಿನ ಕೊಡ್ತೀವಿ ಅಂತ ಹೇಳ್ತಾರೆ ಇವರು? ಹೇಳ್ರೋಣಮ್ಮ. ಅದೇ ರೀತಿಯಾಗಿ 2010-11 12-13 ನಾನು ಹೇಳ್ತಾ ಇರೋದು ಸಾಬ್ರಿ ನಮ್ಮ ಹೆಸರು ಚೀಫ್ ಇಂಜಿನಿಯರ್ ಅವರು. ಚೀಫ್ ಇಂಜಿನಿಯರ್ ನಾನು ನಿಮ್ಮ ಎಲ್ಲ ಸಲಹಾ ಸಮಿತಿಯ ಲೆಟರ್ಗಳಿವು. ಮುಖ್ಯ ಇಂಜಿನಿಯರ್ ಸಾಬ್ರೆ, ನಿಮ್ಮ ಪ್ರತಿ ವರ್ಷದ ಸಲಹಾ ಸಮಿತಿ ಮೀಟಿಂಗ್ಗಳಿವು 2008, 9, 10, 11, 12, 13, 14, 15, 16, 17 ಎಲ್ಲವರೆಗೂ 23ವರೆಗೂ ಇರೋಲ್ಲ ಮಾತ್ರ. ಈಗ ಹಿಂದೆ ವಾರಬಂದಿ ಮಾಡ್ಲಾರ್ದಂಗ 135 ದಿನ ನೀರು ಕೊಟ್ಟಾರ. ಒಂದು ವರ್ಷ 2012-13 ಇದು 12-13 ಏಪ್ರಿಲ್ 25 ನೀರು ಕೊಟ್ಟಿದ್ರಲ್ಲಿದೆ. ಏಪ್ರಿಲ್ 25 ನೀರು ಕೊಟ್ಟಿದ್ರಲ್ಲಿದೆ. ಅಂದ್ರೆ ವಾರಬಂದಿ ಮಾಡ್ಲಾರ್ದು ಅಲ್ಲ ಅದ ಅಂದ್ರ ಈಗ 77 ಯಾಕಂತ ಹೇಳ್ರಿ ನೀರು ಮರಳ ಏತ ನೀರಾವರಿ ಹೋಗ್ತಾರ, ಕೊಪ್ಪಳ ಏತ ನೀರಾವರಿ ಇದೆ. ಕೊಪ್ಪಳ ಏತ ನೀರಾವರಿ ಕುಡಿಯೋದಕ್ಕಿದೆ, ಮರಳ ಏತ ನೀರಾವರಿ ರೈತರಿಗಿದೆ. ಅಲ್ಲಿ ಕೊಪ್ಪಳ ಏತ ನೀರಾವರಿ ಒಂದೇ ಮೋಟರ್ ಚಾಲು ಮಾಡ್ತಾರ, ಮರಳ ಏತ ನೀರಾವರಿ ಒಂದ್ ಚಾಲು ಮಾಡ್ತಾರ, ಒಂದೇ 2 ಚಾಲು ಮಾಡ್ತಾರ. ಆದರೆ ಕೊಪ್ಪಳ ಏತ ನೀರಾವರಿ ಮತ್ತು ಮರಳ ಏತ ನೀರಾವರಿ ಮಧ್ಯದಲ್ಲಿ 2 ಜಾಕಗಳಿದ್ದಾವೆ. ಎಷ್ಟು ಹೇಳ್ರಿ? ಒಂದು ಮೋಟ್ರ 2080 HP, ಒಂದೊಂದು ಮೋಟ್ರ 2080 HP. ಒಂದೊಂದು ಜಾಕಲ್ಲಿ 8 ಮೋಟ್ರ್ ಕುಡಿಸುತ್ತಾರೆ. ಎಷ್ಟು ಕುಡಿಸ್ಯಾರ್ರಿ? 8 ಮೋಟ್ರ್ ಕುಡಿಸ್ಯಾರ. ಆ 8 ಮೋಟ್ರಿಂದ 7 ಮೋಟ್ರ್ ನಿರಂತರ ಚಾಲು ಇರ್ತಾವು. ನಮ್ಮ ರೈತರು ಚಾಲು ಮಾಡ್ತಾರೆ. ರಾತ್ರಿ ಎತ್ತಿರಲಿ, ಮರಳ ಎತ್ತಿರಲಿ, ಕೊಪ್ಪಳ ಎತ್ತಿರಲಿ, ಒಂದೊಂದು ಮೋಟ್ರ್ ಚಾಲು ಮಾಡ್ತಾರ. ಆದ್ರೆ ಆ 2 ಅನಧಿಕೃತ ಅದಲ್ಲ ಜಾಕಗಳು 14 ಮೋಟ್ರ್ ಕಂಟಿನ್ಯೂ ಆಗಿ ಚಾಲು ಮಾಡಿ ದಿಂದಲ್ಲಿ ಕೊಡ್ತಾರೆ. ಅವ್ರೇನ್ ಕೊಡ್ತಾರೆ? ಇವ್ರು ಹೇಳ್ರೋಣ, ರೊಕ್ಕ ಕೊಡ್ತಾರ. ನಾವು ಹೇಳೋದೇನಂದ್ರೆ ಅಧಿಕಾರಿಗಳಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಲಂಚಪೂರ್ವಕ ಅಧಿಕಾರಿಗಳಿದ್ದಾರೆ. 3 ತರ ಅಧಿಕಾರಿಗಳಿದ್ದಾರೆ. ಹೌದನ್ರಿ? ರಾಜಕಾರಣಿಗಳು ಅಷ್ಟೇ, ರಾಜಕಾರಣಿಗಳಿಗೆ 3 ತರ ರಾಜಕಾರಣಿಗಳಿದ್ದಾರೆ. ಅಂದ್ರೆ ಈ ರೈತರ ನೀರನ್ನ ಕಾರ್ಖಾನೆಗಳಿಗೆ ಮಾಡೋಕ್ಕೋಸ್ಕರ ಹೂಳು ತುಂಬಿದೆ, ಬಾಷ್ಪೀಕರಣ, RL, DRRL ಅಂತ ಹೇಳಿ ರೈತರಿಗೆ ಯಾಮಾರಿಸಿ ಸುಳ್ಳು ದಾಖಲೆಗಳನ್ನು ಬರೆದುಕೊಂಡು ಕಾಸಿ ರೈತರನ್ನ ಯಾಮಾರಿಸ್ತಾ ಇದ್ದಾರೆ. ಇವತ್ತು ನಮ್ಗ ವಾರಬಂದಿ ಮಾಡಿಕೊಂಡಿದ್ದಕ್ಕಂದ್ರೆ ಇವತ್ತು ಜಿಂದಾಲಿ ನೀರು ಕೊಡೋಕ್ಕೋಸ್ಕರ, ಇನ್ನಿತರ ಕೈಗಾರಿಕೆಗಳಿಗೆ ನೀರು ಕೊಡೋಕ್ಕೋಸ್ಕರ. ಇದು ಎಲ್ಲ ಅಧಿಕಾರಿಗಳಿಗೆ ಗೊತ್ತು. ಹೌದಲ್ರಿ? ಅದು ನಮ್ಗೆ ಸಮಯ ಇದೆ. ನಮ್ಗೆ ಈ ನಾಳೆ ಏನ್ ಮಾಡ್ತಾರೆ? ಏಪ್ರಿಲ್ 15 ಅಂತ ಏಪ್ರಿಲ್ 15 ನೀರು ನಮ್ಗೆ ಬಂದಾಗುತ್ತೆ. ನಮ್ಗೆಲ್ಲ ಜಾಗಗಳು ಬಂದ್ ಆಗ್ತಾವ. ಅವು 2 ಜಾಗಗಳು ಬಂದ್ ಆಗಿಲ್ಲ, ನಿರಂತರ ಚಾಲು ಇರ್ತಾವ. ಯಾಕೆ ಚಾಲು ಇರ್ಬೇಕಾವು? ಫೆಬ್ರವರಿ 17ಕ್ಕೆ ಯಾವುದೇ ಕಾರ್ಖಾನೆ ನೀರು ಕೊಡಂತಿಲ್ಲ. ಕಾರ್ಖಾನೆ ನೀರು ಆಗುತ್ತೆ ಎಷ್ಟು ಮೊದಲು 1/2 TMC,
ಈಗ 1 TMC ನೀರು 1 TMC ನೀರು ಎಷ್ಟು ಹರಿಸ್ತೀರಿ ಪ್ರತಿನಿತ್ಯ ಒಂದೊಂದು ಮೋಟರ್ನಿಂದ ಹೇಳ್ಬೇಕು ಇವತ್ತು ಇಂಜಿನಿಯರ್ಗಳು. ಯಾಕೆ ಈ ತರ ಮೋಸ ಮಾಡ್ತಾರೆ ನೀವು? ಇವತ್ತು ರೈತರೆಲ್ಲ ಭಾವಿಸಿದ್ದಾರೆ, ನಮ್ಮವರು ಏನ್ ಭಾವಿಸಿದ್ದಾರೆ ಗೊತ್ತಾ? ನೀರಾವರಿ ಮಾಡಿದ್ದು ರೈತರಿಗೋಸ್ಕರ ಅಂತ ಭಾವಿಸ್ಯಾರ. ನೀರಾವರಿ ಮಾಡಿದ್ದು ನಮ್ಮ ಉದ್ದಾರ ಕಲ್ಲ ರೈತ ಬಾಂಧವರೇ. 1960 ಇಸ್ವಿಗಿಂತ ಹಿಂದೆ ದೇಶದಲ್ಲಿ ಅನ್ನದ ಭಾವಿತ್ತು. ರೈತರು ಚೆನ್ನಾಗಿದ್ರು. ಹೆಂಗಿದ್ರು ರೈತರು ಅಂದ್ರೆ ಹೇಳ, ರೈತರು ನೆಲದಲ್ಲಿ ತೋಡಿ ಅಗವನಲ್ಲಿ ಜೋಳ ಹಾಕ್ತಿದ್ರು, ಕೆರಸಿ ಗುಂಬೆಗಳಲ್ಲಿ ಕಟಾಂಜರಿಗಳಲ್ಲಿ ಜೋಳ ಹಾಕ್ತಿದ್ರು, ಸಜ್ಜೆ ಹಾಕಿದ್ರು. ಸಂತಿ ಬೇಕಾದ್ರೆ ಏನಾಯ್ತು ಗೊತ್ತನವ್ರು, ಉಳ್ಳಿ ಮೆಟಗಿ ತೊಗರಿ ಅಂಬರಿನ 4 ಸೇರ್ ಒಂದು ಚಿಮಣ್ ಡಬ್ಬೆ ಹಾಕೊಂಡು ಹೋಗಿ ಅಥವಾ ಬೆದರು ಡಬ್ಬೆ ಪುಟ್ಟ ಹಾಕೊಂಡು ಹೋಗಿ ಮಾರಿಕೊಂಡು ಶಾಂತಿ ಮಾಡ್ಕೊಂಡ್ ಬರ್ದ್ರು. ದೇಶದಲ್ಲಿ ಅನ್ನ ಇದ್ದಿಲ್ಲ, ರೈತರು ಚೆನ್ನಾಗಿದ್ವಿ. ಇವತ್ತು ಹಸಿರು ಕ್ರಾಂತಿ ಮಾಡ್ಬೇಕಂತೇಳಿ ವಿದೇಶದ ನಾರ್ಮನ್ ಬುಲರ್ಕ ಅಂತೇಳಿ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರನ್ನು ಇಲ್ಲಿ ಕರೆಸಿಕೊಂಡು ಕಾಸಿ ಅವರಿಂದ ಸಲಹೆಯನ್ನು ಪಡೆದು ಬಾವಿ ತೋರಿಸೋದು ಬಂತು. ಫಸ್ಟಿಗೆ ಬಾವಿ ತೋರಿಸ್ಕೊಡ್ತಾರೆ, ಅವರಿಂದ ಯಜಮಾನ್ರೆ ಬಾವಿ ತೋರಿಸ್ಕೊಡ್ತಾರೆ. ಆಮೇಲೆ 5 ಇಂಜನ್ ಕೊಟ್ರು, ಎತ್ತು ಬಂಡಿ ಸಾಲ ಕೊಟ್ರು, ಆಮೇಲೆ ಡ್ಯಾಮ್ ಕಟ್ಟಿದ್ರು. ಎದಕ್ಕೆ ಕಟ್ಟಿದ್ರು? ಹಾರು ಉತ್ಪಾದನೆ ಜಾಸ್ತಿ ಆಗ್ಬೇಕಂತ ಮಾಡಿದ್ರು. ಅಂದ್ರೆ ಹೈಬ್ರಿಡ್ ತಳಿ ಬೀಜ, ಹೈಬ್ರಿಡ್ ತಳಿ ಬೀಜಕ್ಕೆ ಏನ್ ಬೇಕು? ನೀರ್ ಬೇಕು. ಅದಕ್ಕ ನೀವು ಹತ್ತಿ ತಗೋರಿ, ಭತ್ತ ತಗೋರಿ. ಭತ್ತ ನಮ್ ಬೆಲೆ ತಳಿದ ಇವತ್ತು ಹೇಳ್ತಾರೆ ಭತ್ತ ಬೆಳೆ ಕೆಲ್ರಿ ಡ್ಯಾಮ್ ಅಂತ ಹೇಳ್ತಾರೆ. ಯಾಕಟ್ರಿ ಡ್ಯಾಮ್ ಬಂದ್ ಮಾಡ್ಕೊಂಡ್ ಮಾಡಿದ್ರೆ ಅವನೇ ಡ್ಯಾಮ್ ಬೇಡ, ಬಿಟ್ಟು ಬೀಜ ಬೇಡ, ಗೊಬ್ಬರ ಬೇಡ. ನಾವೇನ್ ಬಿಟ್ಟು ನೋಡ್ರಮ್ಮ, ಬೀಜವಾಳ ತೊಗರಿ ಸತಿ ಬಿಟ್ಟು ಆರಾಮ್ ಇರ್ತೀವಿ ನೋಡಮ್. ಬೇಕಾರೆ ಹೆಂಗ್ ಮಾಡ್ತಾರೆ ನೋಡಮ್ಮ, ಮಾಡ್ರಿ ನೋಡಮ್ಮ. ಹೌದಂದ್ರೆ ಅವಶ್ಯಕತೆ ಇಲ್ಲ ನಮಗಿಲ್ಲ, ನಮಗೋಸ್ಕರ ಮಾಡಿದ್ದಲ್ಲ. ಇವತ್ತು ಈ ಸರ್ಕಾರ ಕುತಂತ್ರ ನೀತಿ ಮಾಡಿದ ಪರಿಣಾಮವಾಗಿ 1961ರಲ್ಲಿ ಹಸಿರು ಕ್ರಾಂತಿಯನ್ನ ತಂದು ಕಾಸಿ 1965ರಲ್ಲಿ ತರಾತುರಿಯಲ್ಲಿ ಜಾರಿ ಮಾಡಿಕೊಂಡ್ರು. ಜಾರಿ ಮಾಡಿಕೊಂಡ ಪರಿಣಾಮ ರೈತರ ಆತ್ಮಹತ್ಯೆಗಳು 2002 ಪ್ರತಿ 4 ನಿಮಿಷಕ್ಕೊಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂತಾನೆ. ನಾನು ಡಾಕ್ಯುಮೆಂಟ್ ಸಮಸ್ಯೆ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ ಇನ್ನು ಅಲ್ಲಿ ಕೂಡ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ಪ್ರಕಾರ ಹೇಳೋದು ಪ್ರತಿ ತಾಸಿಗೆ 4 ಜನ ರೈತರಿಂದ ಆತ್ಮಹತ್ಯೆ ಮಾಡ್ಕೊಂತಾರ. ಅಂದ್ರೆ ಪ್ರತಿ ವರ್ಷ ದೇಶದಲ್ಲಿ 1,35,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ. ಆದ್ರೆ ನಮ್ಮ ದೇಶದ ರಾಜಕಾರಣಿಗಳು ಏನ್ ಮಾಡ್ತಾರೆ ಗೊತ್ತೇ? ಇಲ್ಲ ಇದು ಕುಟುಂಬ ಕಲಹ, ಈತ ಹೆಸರ ಪ್ರಾಣಿ ಇಲ್ಲ, ಈತ ಒಕ್ಕಲ್ತನ ಮಾಡಿಲ್ಲ, ಈತ ಹೆಸರಲ್ಲೇ ಇವರು ಲೂಸುಗಳನ್ನು ಮಾಡೋದಂತ ಕೈ ಬಿಟ್ಟಾಕಿ ಪ್ರತಿ ವರ್ಷ 20,000 ಜನರಿಗೆ ಆತ್ಮಹತ್ಯೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ 20,000 ಜನ ಸಾವು ಸಾಮಾನ್ಯನ? ಉದಾಹರಣೆಗೆ 2014-15 ಇರ್ಬೋದು ನನ್ನ ಪ್ರಕಾರ, ಗಣಪತಿ ಅಂತೇಳಿ ದೇಶಭರ ಆತ್ಮಹತ್ಯೆ ಮಾಡ್ಕೊಂಡ್ರು. ನಾವೆಲ್ಲರೂ ಪ್ರತಿಭಟನೆ ಮಾಡಿದ್ವಿ, ಮನಸ್ಸು ಚೂರ ಅಂತ ನಮಗ. ಹೌದಲ್ರಿ? 13-14-15 ಇರ್ಬೇಕು ವರ್ಷ. ಡಿವೈಸ್ ಸತ್ಯ ಎಲ್ಲರೂ ಮರ ಕೊಡಗಿದ್ವಿ. ಇವತ್ತು ರೈತರು ಪ್ರತಿ ವರ್ಷ 20,000 ಜನ ಅನ್ನೋದ್ರ ತಪ್ಪಿಗೆ ನಮ್ಗೆ ಬೆವರಿನ ಫಲ ಕೊಡ್ಲಾರ್ದ ನಾವು ಆತ್ಮಹತ್ಯೆ ಮಾಡ್ಕೊಂತ ಅಂತಂದ್ರ ಇವರು ನಮ್ಮ ಅಧಿಕಾರಿಗಳು ಅಂತ ಅನ್ಬೋದ? ನಾವು ಇವರು ನಮ್ಮ ಭಾರತ ದೇಶ ನಾಗರಿಕರು ಅಂತ ಅನ್ಬೋದ? ನಮ್ಮ ರಾಜ್ಯದ ಮಂತ್ರಿಗಳು ಅಂತ ಅನ್ಬೋದ? ಈ ನಮ್ಮ ರಾಜ್ಯದ ಶಾಸಕರು ಅಂತ ಅನ್ಬೇಕು? ನಾವು ಇವ್ರಿಗೆ ಏನ್ಬೇಕು? ಇವ್ರಿಗೆ ನಮ್ಮ ವಿರೋಧಿಗಳು ಕೊಲೆಗಡಕ ಅಂತ ಅನ್ಬೇಕಾಗುತ್ತೆ ನಾವು. ಹೌದಲ್ರಿ? ಇವತ್ತು ನಮ್ಮ ಬೆವರಿನ ಫಲ ಕೊಡ್ಲಾರ್ದ ನಮ್ಮ ಸಹಾಯ ಮಾಡ್ತಾರೆ ಅಂದ್ರೆ ನಮ್ಗೆ ಅವ್ರಿಗೆ ಕೊಲೆಗಡಕರು ಅನ್ಬೇಕಾಗುತ್ತೆ. ಇವತ್ತು ಯಾರೇ ಇರಲಿ, ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾವುದೇ ಮಂತ್ರಿ ಇರಲಿ, ಮತ್ತು ಶಾಸಕರಿರಲಿ, ಸಹೋದರರಿರಲಿ, ವಿಧಾನ ಪರಿಷತ್ ಸದಸ್ಯರಿರಲಿ, ಯಾರೇ ಇರಲಿ, ಇವತ್ತು ನಮ್ಮ ವಿರೋಧಿಗಳು ಅವರು. ಇವತ್ತು ಅಧಿಕಾರಿಗಳು ಇರಲಿ, ಇವತ್ತು ಅಧಿಕಾರಿಗಳಲ್ಲಿ ನಾವು ನಮ್ಗೊಂದು ಮಾತು ಹೇಳ್ತೀನಿ. ಸರ್ಕಾರಿ ನೌಕರಿಗೆ ಬರಬೇಕಾದ್ರ ಇವತ್ತು ನಮ್ಮ ದೇಶದಲ್ಲಿ ನಾನಂತೂ ನೋಡಿಲ್ಲ ಹೆಚ್ಚಲ್ಲಿ MLA ಮಗ, MP ಮಗ, ಪ್ರಧಾನಮಂತ್ರಿ ಮಗ, ಮುಖ್ಯಮಂತ್ರಿ ಮಗ ಯಾರೊಬ್ರು ನೌಕರಿ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಎದಕ್ ಬಂದಾರ ಗೊತ್ತಾ? ನಾನಿನ್ನ 86-87ರಲ್ಲಿ ಚಿಕ್ಕವರಿದ್ವಿ. ಚಿಕ್ಕವರಿದ್ದಾಗ ನಮ್ಮ ಮಾವ ASI ನೌಕರಿ ಬಂದಿತ್ತು. ASI ನೌಕರಿ ಬಂದ್ರೆ ಅಜ್ಞಾನ ಮಾಡ್ತಾರೆ ಹೆಣಕಾಯಿ ಕೆಲಸ ಅಂತದ್ದು. ಅವ್ ಯಾಕಂದ್ರೆ ಒಕ್ಕಲ್ತನ ಚೆನ್ನಾಗಿತ್ತ, ಒಕ್ಕಲ್ತನ ಮಿತ್ರ ಅವಾಗ ಚೆನ್ನಾಗಿತ್ತು ಒಕ್ಕಲ್ತನ. ಅಜ್ಞಾನ ಮಾಡ್ತಾರೆ ಹೆಣಕಾಯಿ ಕೆಲಸ ಅಂತ ಹೇಳ್ತದ್ನ. ಇವತ್ತು ಅವ್ರ ಮಕ್ಕಳೇ ಪೊಲೀಸ್ ನೌಕರಾಗಿ ಹೋಗ್ಯಾರ 17 ಮಂದಿ. ಅಂದ್ರೆ ಯಾಕೆ ಹೋಗ್ಯಾರ ಹೇಳ್ರಿ? ಹೆಣ್ಣು ಕೊಡಲ್ಲ, ಒಕ್ಕಲ್ತನ ಮಾಡಿದ್ರ ಖಾಲಿ ಕುಂದ್ರೆ ಹೆಣ್ಣು ಕೊಡಲ್ಲ. ಯಾವ್ದೋ ಒಂದು ನೌಕರಿ ಮಾಡಿದ್ರೆ ಹೆಣ್ಣು ಕೊಡ್ತಾರೆ, ಮದುವೆ ಆದಂತೆ ಮಕ್ಕಳು ಆತಾವ. ಇಲ್ಲಿ ಯಾರು ಬಂದರು? ಶ್ರೀಮಂತರು ಬಂದಿಲ್ಲ, ಇಲ್ಲಿ ಬಡವರೇ ಬಂದು ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡಕತ್ತಾರ. ಇವತ್ತು ರೈತರು ವಿರೋಧಿ ಹಾಕತ್ತಾರ, ರೈತರ ಕುಟುಂಬದಿಂದ ಬಂದಾರ, ರೈತರು ದ್ರೋಹ ಮಾಡಕತ್ತಾರ, ಎತ್ತ ತಾಯಿಯ ಲಾರಿಯನ್ನು ಬಿಟ್ಟಂತ ಕೆಲಸ ಮಾಡಕತ್ತಾರ. ಹೌದನ್ರಿ?
ಇವತ್ತು ರೈತ ಅಂದ್ರೆ ಏನು? ದೇಶದ ಬೆನ್ನೆಲುಬು. ದೇಶದ ಬೆನ್ನೆಲುಬು ಅಂದ್ರೆ ಏನು? ವಾಹನಕ್ಕೆ ಇಂಧನ ಇದ್ರೆ ವಾಹನ ಮುಂದೆ ಕೊಟ್ಟು ಡೀಸೆಲ್ ಇದ್ರ ರೈತ ಸುಮ್ಮನೆ ಕುಂತ್ರ. ಇವತ್ತು ಇರಾನ್ ಇರಾಕ್ ಮೇಲೆ ಯುದ್ಧ ನಡೆಯುತ್ತೆ. ಇವತ್ತು ಸಿಲಿಂಡರ್ ಬರಲ್ಲ, ಕಟ್ಟಿಗೆ ಮಡಿಕೆ ಮಾಡ್ಕೋಬಹುದು. ಡೀಸೆಲ್ ಸಿಗಲ್ಲ ಅಂತಾರೆ ಎತ್ತು ಬಂಡಿ ಮಾಡ್ಕೊಂತೀವಿ. ಅದೇ ನಾವೇನಾದ್ರು ತರಕಾರಿ, ಅನ್ನ, ಭತ್ತ, ಅಕ್ಕಿ ಬೆಳೆದು ಬಿಟ್ಟರೆ ಏನ್ ತಿಂತೀರಿ ನೋಡಮ್ಮ? ಆಲೋಚನೆ ಮಾಡ್ರಿ ನೋಡಮ್ಮ. ರೊಕ್ಕ ಎಲ್ಲಿ ತಿಂತಾರ? ರೊಕ್ಕ ತಿಂತಲಿಕ್ಕೆ ಆಗ್ತಾರ ಎಲ್ಲರೂ ತಿನ್ನೋದು ಅನ್ನನೇ ಬರ್ಬೇಕಲ್ಲ, ಅನ್ನಕ್ಕೆ ಬರ್ಬೇಕಾಗ್ತಿಲ್ಲ. ಹಾಗಾಗಿ ಅಲ್ಲೇನು ವಿಧಾನಸಭೆ ಒಳಗೆ ಕುಂತಾರಲ್ಲ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು, ಇದೇನು ಬಂಡೆ ಅಂತ ಹೇಳಿದ್ರು ನಮ್ಮ ನಾಗೇಶ್ವರ ಅಲ್ಲೇ, ಈ ಬಂಡೆನ ಪುಡಿ ಮಾಡಂತ ಈಗೆಲ್ಲ ಸಾಕಷ್ಟು ಪುಸ್ತಕ ಬಂದವು. ಈಗ ಬಂಡೆ ಪುಡಿ ಬಿಡತ್ತ ಅದೇನು ಯಾವಾಗ ಯಾವ ಬಂಡೆ ಇರ್ತಿರಲ್ಲ. ನಮ್ಮಲ್ಲೊಂದು ಮಲ್ದಗುಡ್ಡ ಇದೆ ಚಿಂದ್ರ ತಾಲೂಕಿನಲ್ಲಿ. ಮಲ್ದಗುಡ್ಡ ಫೇಮಸ್ ಅದ. ಆ ಮಲ್ದಗುಡ್ಡನ ಒಬ್ರು ಒಡ್ರೆ ಕಡ್ದು ಬಿಟ್ಟ ಪುಡಿ ಮಾಡಿ ಒಡ್ರೆ ಗುಡ್ಡನೇ ಇಲ್ಲ. ಈಗ ಅದು ಸ್ವಲ್ಪ ಕಂಡೈತೆ ಅಂದ್ರೆ ಈ ಬಂಡೆ ನಾವು ಲೆಕ್ಕ. ಹಾಗಾಗಿ ಇಂಥ ಬಂಡಿಗಳು ಇವತ್ತೇನಾಗ್ಯವ ಬಾದಾಮಿಯಲ್ಲಿ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಕುತ್ಕೊಂಡ್ರ. ಆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕೈ ಬಿಟ್ಟು ಅವ್ರಿಗೆ ಎಚ್ಚರ ಮಾಡ್ಬೇಕಾದ್ರ ಇವತ್ತು ನಮ್ಮ ಮುಖ್ಯ ಇಂಜಿನಿಯರ್ಗಳು ಮತ್ತು ಆರಕ್ಷಕರು ಅವ್ರನ್ನ ಕಣ್ಣು ತರಿಸ್ಬೇಕು. ಕಣ್ಣು ತರಿಸಿ ನೋಡ್ರಿ, ಇಲ್ಲೇ ಉದ್ಯೋಗ ಪರಿಸ್ಥಿತಿ ಇದೆ, ಇವತ್ತು ರೈತರ ಬೆಳೆ ಗಂಭೀರತೆ ಐತೆ. ಯಾಕಂದ್ರೆ ಇವತ್ತು ಇಲ್ಲೇ ಇಷ್ಟು ಜನ ಬಂದಾರ, ನಾಳೆ ಎಷ್ಟು ಜನ ಆಗುತ್ತೆ ಏನ್ ಮಾಡ್ರಿ ನೋಡೋಣ. ಒಬ್ಬೊಬ್ರು ಒಂದೊಂದು 100 ಸಂಧಿಗಳಂಬ್ರಿ ನಮ್ಮ ಹಳ್ಳಿಗಳಿಂದ ಮೆಸೇಜ್ ಹಾಕಂಬ್ರಿ ಎಷ್ಟು ಜನ ಆಗುತ್ತೆ ನೋಡಮ್ಮ. ಯಾಕಂದ್ರೆ ಈ ಆಲಿಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ನಿಂದ 16,67,000 ಎಕರೆಗೆ ನೀರಾವರಿ ಇದೆ. ಬರೀ 10 ಎಕರೆ ಒಬ್ಬ ರೈತ ಬರಲಿ, 1 ಎಕರೆ ರೈತ ಬೇಡ, 10 ಎಕರೆ ಒಬ್ಬ ರೈತ ಟ್ಯಾಲಿ ಮಾಡ್ಕೊಂಡು ಬಂದ್ರೆ ಎಷ್ಟು ಗೊತ್ತರೆ 1,60,60,000 ಜನ ರೈತರು ಇಲ್ಲಿ ಬಂದು ಸೇರ್ಬೇಕಾಗುತ್ತೆ. ಹೌದು, ಈ 1,60,60,000 ಜನ ರೈತರು ಮನೆಗೆ ಒಬ್ಬರೇ ಆಯ್ತದ. ಬಗನ ಅವ್ರೇನಿರುತ್ತೆ ಮೇಲ್ತಿ ಮಕ್ಕಳನ್ನ ಮನೆ ಸಂಬಂಧಿಕರು ಕರ್ಕೊಂಡ್ಬಂದ್ರೆ ಇಡೀ ನಮ್ಮ ಕರ್ನಾಟಕನೇ ಸಾಲೋದಿಲ್ಲ. ಹಾಗಾಗಿ ಈ ನಾವು ತಮ್ಮ ಮೂಲಕ ವಿನಂತಿ ಮಾಡೋದೇನಂದ್ರ ನೇರ ವಿಷಯಕ್ಕೆ ಬಂದ್ಬಿಡ್ತೀನಿ. ಯಾಕಂದ್ರ ಈಗೇನಲ್ಲಿ ಮರಳ ಮತ್ತು ಕೊಪ್ಪಳ ಯತ್ನವರಿ ಮಧ್ಯದಲ್ಲದವ ಆ ಚಾಕೋಲುಗಳನ್ನು ಬಂದ್ ಮಾಡಂತೇಳಿ ನಾವು ಬಾಗಲಕೋಟೆ DC ಅವರಿಗೆ ಮತ್ತು ನಮ್ಮ ರಾಯಚೂರು DC ಅವರಿಗೆ ಎಲ್ಲರಿಗೂ ಲೆಟರ್ ಕೊಟ್ಟದೈತಿ. ನಮ್ಮ ಹತ್ರ ನಾವು ಅವ್ನು ಬಂದ್ ಮಾಡ್ರ ಅಂತ ಹೇಳಿ ಇವತ್ತಿಗೆ ಅವನು ಬಂದ್ ಮಾಡಲ್ಲ. ಅವ್ನ ಕಾಯಕ ನಮ್ಮವರೇ ಪೊಲೀಸರು ಕುತ್ಕೊಂಡ್ರಲ್ಲೇ. ಇದು ಬಹಳ ಮಾನಗಟ್ಟ ಕೆಲಸ. ಆ ಕೆಲಸ ಕೈ ಬಿಡಬೇಕು. ಅದೇ ರೀತಿಯಾಗಿ ಇವತ್ತು ಚೀಫ್ ಇಂಜಿನಿಯರ್ ಏನೋ 1000 ವರ್ಷ ಬಾಳಲ್ಲ, ನಾವೇನು 1,00,000 ವರ್ಷ ಬಾಳಲ್ಲ. ಎಲ್ಲರೂ ಹೋಗೋದು ಮಣ್ಣಿಗೆ, ಎಲ್ಲರೂ ಊಟ ಮಾಡೋದು ಒಂದು ಇಡೀ ಅಲ್ಲ. ಹಾಗಾಗಿ ಇಲ್ಲಿ ಮಾನವ ಜನ್ಮ ದೊಡ್ಡದು ಮತ್ತು ಮಾನವ ಗುಣ ಶ್ರೇಷ್ಠದ್ದು. ಮಾನವರೇ ಶ್ರೇಷ್ಠರು. ಇಲ್ಲಿ ಮಾನವೀಯತೆ ಬರಬೇಕು, ಮಾನವೀಯತೆ ಶ್ರೇಷ್ಠವಾದದ್ದು. ಹಾಗಾಗಿ ಇಲ್ಲಿ ಮಾನವೀಯತೆ ಬೆರೆದು ಇವತ್ತು ರೈತರ ಬದುಕಿನ ಜೊತೆಗೆ ಚೆಲ್ಲಾಟವಾಡೋದನ್ನು ಬಿಟ್ಟು ಕಾಸಿ, ರೈತರಿಗೆ ನೀರು ಕೊಟ್ಟು ಕಾಸಿ, ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ವರ್ಷ, ಈ ವರ್ಷ ಏನು ವಾರಬಂದಿ ಮಾಡಿದ್ರೆ ಸರಿ ಹೋಯ್ತು. ಸಾಗರ ಸರ್ಕಲ್ ನಿಂದ ಪಾದಯಾತ್ರೆ ಬರ್ತೀವಿ ಅಂತ ಹೇಳಿದ್ವಿ. ಅವಾಗ ರಂಗರಾಮ್ ಅಂತಿದ್ರು ಇಲ್ಲಿ 2011-12ರಲ್ಲಿ. ಇವತ್ತು ಅವ್ರೇನೋ ಚಿತ್ರ ಇರ್ಬೇಕು ಇಲ್ಲಿ ಬಹುಶಃ ರಿಟೈರ್ ಅವರು ಹೇಳಿಕೆಯನ್ನು ಕೊಟ್ಟರು, ರೈತರು ಪಾದಯಾತ್ರೆ ಬರಬೇಡ್ರಿ, ನಿಮ್ಗ ಏಪ್ರಿಲ್ 25 ನೀರು ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಬೆಳೆ ಬಂದು ನೀರು ಹೆಚ್ಚಾಗ್ಬೋದು ಅಂದ್ರೆ ಹೆಂಗ್ ಬಂದು ನೀರು? ಅವಾಗ ಅದಕ್ಕೆ ನಾನು ಹೇಳಿದ್ದು, ಅಧಿಕಾರಿಗಳಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು, ಭ್ರಷ್ಟಾಧಿಕಾರಿಗಳು ಮತ್ತು ಲಂಚ ಪ್ರಕರಣಗಳು ಅಂತ ಹೇಳದ್ ನಾನು. ಹಾಗಾಗಿ ಇವತ್ತು ಎಷ್ಟು ಬೇಯಿಸಿದ್ರು ಹುಟ್ಟ ಬಟ್ಟೆಯನ್ನು ಕೂಡ ಬಿಡಲ್ಲ. ಹಾಗಾಗಿ ಇವತ್ತು ತಾವು ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ರೈತರ ಮಕ್ಕಳಾಗಿ, ರೈತರ ಪರವಾಗಿ, ರೈತರ ಬದುಕನ್ನು ಉಳಿಸೋಕ್ಕೋಸ್ಕರ ರೈತರಿಗೆ ಏನು ನಿಮ್ಗೆ ಅವ್ರ ವ್ಯತ್ಯಾಸ ಏನು ಬಂದಿಲ್ಲ, ಕೇವಲ 8 ದಿನ ಬಂದಿದೆ ವ್ಯತ್ಯಾಸ. 7ನೇ ತಾರೀಕುವರೆಗೆ ಸರ್ಕಾರ ನೀರು ಕೊಡ್ತಿದ್ದಾರ. ತಾವು ನಾವು ಕೇಳಿದಷ್ಟು 15ನೇ ತಾರೀಕುವರೆಗೆ ಎಷ್ಟಾಯ್ತು? 8 ದಿನ ವ್ಯತ್ಯಾಸ ಆಯ್ತು. 8 ದಿನ ನೀರು ಕೊಟ್ಟರೆ ಯಾರಪ್ಪಂದೇನು ಗಂಟು ಹೋಗಲ್ಲ. ಅದೇ ರೀತಿಯಾಗಿ ನೀವು ನೀರು ಸ್ಟಾಪ್ ಮಾಡೋ ಉದ್ದೇಶ ಹೇಳ್ತ ನೋಡ್ರಿ, ಕೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾರಾಯಣಪುರದಾಗ ಏನು ಅಲ್ಲಿ ಮರುಳತ್ನೂರು ತಗೈತಲ್ಲ, ಇಲ್ಲಿ ನಾರಾಯಣಪುರದಾಗ ನೀರು ಕಡಿಮೆ ಆದ್ರ ಚಾಕೋಲಿ ನೀರು ಹೋಗಲ್ಲ. ಅದ್ರ ಸಲಗ ಆಲಮಟ್ಟಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ನಾರಾಯಣಪುರ ಇನ್ನೂರಿನಲ್ಲಿ ಚಾಕೋಲಿ, ಆ ಚಾಕೋಲಿ ನೀರು ಕೊಡಬೇಕು, ಅಲ್ಲೇ ಕಂಪನಿ ಬರ್ಸ್ಬೇಕಂತ ಉದ್ದೇಶ ಒಂದಿದೆ. 2 ಉದ್ದೇಶ ಏನ್ ಮಾಡ್ರೆ ಗೊತ್ತ ಮೋಸ ಅಲ್ಲ. ಕೆಲವು ಹಳ್ಳಿಗಳಿಗೆ ಕುಡಿಯ ನೀರು ಕೊಟ್ಟರೆ ಅದೆಲ್ಲ ಇಲ್ಲ. ಕುಡಿಯ ನೀರಿಗೆ JJM, ಜಲಧಾರೆ ಮತ್ತು ಗ್ರಾಮೀಣ ಕುಡಿಯ ನೀರು ಯೋಜನೆ ಏನಾಗುತ್ತೆ ಹೇಳ್ರಿ ನಮ್ಮ ಅದರಲ್ಲಿ ಕೊಡ್ತಾರೆ ನೀರು. ನರೇಂದ್ರ ಮೋದಿ ಅವರು ಪ್ರತಿ ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದ್ದಾರೆ JJM. ಅದಕ್ಕೆ ನೀರು ಸಪರೇಟ್ ಲೈನ್ ನಮ್ಗೆ ಕುಡಿಯ ನೀರಿಗೆ.
ಯಾಕಂದ್ರೆ ಕುಡಿಯೋ ನೀರು ಅಂತೇಳಿ ಬೇರೆ ತೆಗೆದಿದ್ದಾರೆ, ಕುಡಿಯೋ ನೀರು ಅಂತೇಳಿ ಬಹಳಷ್ಟು ನೀರನ್ನು ತೆಗೆದಿದ್ದಾರೆ, ದಾಖಲಾತಿಯಲ್ಲಿ ಇದೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯ ಇಂಜಿನಿಯರ್ ಅವರು ಏನು ಸರ್ಕಾರ ಕೇಳ್ತಿರೋ ಗೊತ್ತಿಲ್ಲ. ಅದೇ ರೀತಿಯಾಗಿ ನಮ್ಮ ಡಿಎಸ್ಪಿ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಆರಕ್ಷಕ ಇಲಾಖೆಯವರು ಸರ್ಕಾರಕ್ಕೆ ಏನ್ ಮೆಸೇಜ್ ಆಗ್ತಿರೋ ಗೊತ್ತಿಲ್ಲ. ಇವತ್ತು ನೀವು ರೈತರ ಉಳಿಸೋಗೋಸ್ಕರ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಂದ್ರ ಆ ಚಾಕುಲ್ ಮೊದಲು ಬೀಗ ಹಾಕ್ಸ್ಬೇಕು. ಇಲ್ಲಿದ್ದ ಫೋನ್ ಹಚ್ಚಿದೆ ಅಲ್ಲಿ ಉನಗುಂದ ಡಿಎಸ್ಪಿ ಅವರಿಗೆ ಹೇಳ್ತದೆ ಚಾಕುಲ್ ಬಂದಿರ್ಬೇಕು. ಆ ಚಾಕುಲ್ ಬಂದ್ ಮಾಡಿಸಿ ನಮ್ಮ ನೀರು ಏಪ್ರಿಲ್ 31 ನೀರು ಬರ್ತಾವ ನಮ್ಗೆ. ಆ ಚಾಕೋಲ್ಗೋಸ್ಕರ ಕಳು ಮಾಡೋಗೋಸ್ಕರ ಆ ಲಂಚ ಮಾಡೋಗೋಸ್ಕರ ನಮ್ಮ ನೀರು ಬರ್ತಾ ಇಲ್ಲ. ಹಾಗಾಗಿ ನಾನೇನು ಅನುಮತಿ ಮಾತಾಡ್ತಾ ಇಲ್ಲ, ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಎಲ್ಲ ಬಹಳಷ್ಟು ಇದಾವೆ, ಮನೇಲಿ ಕೂಡ ಬಿಟ್ಟು ಬಂದಿವಿ. ಹಾಗಾಗಿ ಈ ಡ್ಯಾಮ್ ಇವತ್ತು ಹೊಸದಲ್ಲ, ಪ್ರತಿ ಸಲ ಹೋರಾಟ ಮಾಡ್ಕೊಂತ ಬಂದು ಸಾಕಾಗಿ ಈ ಭ್ರಷ್ಟ ಕೂಡ ಏನಂತ ಕೈ ಬಿಟ್ಟಿದ್ವಿ. ಆದ್ರೆ ನಮ್ಮ ಬಯಸ್ಕೊಂಡು ಇಲ್ರಿ ಇದನ್ನ ಮಾಡೇತಿರಂಬ್ರಿ ಸಾಕು ಇಲ್ಲಿ ತನಕ ಅಂತ ಹೇಳ್ರಿ. ನಾನು ಹೇಳಿದೆ ನಾರಾಯಣಪುರ ಇಲಾಖೆ ಮುಂದೆ ಮಾಡ ಬಂದು ಅಲ್ಲಿ ಹೃದಯ ಐತೆ, ಡ್ಯಾಮ್ ಹೃದಯ ಎಲ್ಲಿ ನೋಡಮ್ಮ, ಮುರಳಿಯಪ್ಪನವರು ಪಕ್ಕದಾಗ ಐತೆ ಹೃದಯ. ಆ ಹೃದಯವನ್ನು ಹಿಡ್ಕೊಂಡ್ರಿ ಹೋಗಿ ನೀರು ಬರ್ತಾವಂತ ಹೇಳಿದೆ. ಆದ್ರೆ ಗೌಡ ಏನಂದ್ರೆ ಏನಿಲ್ಲ ಬೇಡ್ರಿ ಹೃದಯ ಕಾಮೇನೂರನ್ನ ಇಲ್ಲಿ ಮೊದಲು ಉಳಿಸ್ಕೊಂಡು ಆ ಕಡೆ ಅಂತ ಹೇಳ. ಹಾಗಾಗಿ ಈಗ ನೀವು ಏಪ್ರಿಲ್ 15 ನೀರು ಕೊಡ್ಬೇಕು, ಆ ಹೃದಯವನ್ನು ಬಂದ್ ಮಾಡ್ಕೋಬೇಕು. ಯಾವುದು ಅನಧಿಕೃತ ನೀರು ಕೈಗಾರಿಕೆ ಹೋಗ್ತಲ್ಲ ಕುಡಿಯ ನೀರು ಅಂತ ಹೇಳಿ ಒಂದೊಂದು ಲೈನ್ ಕೊಟ್ಟು ಒಂದೊಂದು ಕ್ಯೂಸೆಕ್ಸ್ ಕೊಟ್ಟು ಮೋಸ ಮಾಡಕತ್ತಿರಲ್ಲ, ಅದನ್ನ ಬಂದ್ ಮಾಡ್ಕೋಬೇಕು ಅಂತ ಹೇಳ್ತಾ ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಯಾದ ಮಹೇಶ್ ಗೌಡ ಅವರು ಮಾತಾಡ್ತಾರ. ಈಗ ನಾನು ಅವರಿಗೆ ಮೈಕನ್ನು ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಾತು